ಸಿಕ್ಕಾಪಟ್ಟೆ ಮನ್ಸಿಗೆ ಅದ ಒಂಚೂರು ಎಕ್ಸಾಮ್ ಚಲೋ ಆಗಿಲ್ಲ. ಇದು ಬೆಸ್ಟ್ ಐತಿ. ನಮ್ದು ಎಕ್ಸಾಮ್ ಬೈಕೋತೋಗೈತಿ. ಬರುವಾಗ ಗೈಸ್ ಒಂದು ಸರ್ಪ್ರೈಸ್ ತೊಗೊಂಬಂದಿನಿ. ಸ್ವಲ್ಪ ಕ್ಯೂಟ್ ಅನಿಸ್ತು, ಅದಕ್ಕೆ ತೊಗೊಂಬಂದಿನಿ. ಯಾಕಪ್ಪ ಅಂದ್ರೆ ಅದು ಇದೊಂದು ಅಲ್ಲಿ ತಂದ್ರೆ ಬಕ್ಕ ಡೆತ್ ಆಗ್ತಿತ್ತು. ಅದ್ರಲ್ಲಿಂದ ಪಟ ಅಂತ ನೀರು ತುಂಬ್ಕೊಂಡು ಹೋಗುವ. ಇವು 10 ಗಂಟೆ ಮೇಲೆ ಟೈಮ್ ಅದಕ್ಕೆ ಸೊ ಇರಲಿಲ್ಲ ನನಗೆ. ಈಗ 12 ಗಂಟೆ ಎಲ್ಲ ಬಂದದ. ಹೋಗಿ ಹಸುವಾಗತ್ತದ ಎಕ್ಸಾಮ್ ಆಗ್ಬೇಕಂದ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನನ್ನ ಹಾಸಿಗೆಯಿಂದನೇ ಗೈಸ್. ಎಸ್ ಗೈಸ್, ಇವಾಗ ಜಸ್ಟ್ ಎದ್ದೀನಿ. ಬೆಳಗ್ಗೆ ಎದ್ದೀನಿ. ಇವಾಗ 7 ಗಂಟೆಗೆ ಅದ. ಮಲ್ಕೊಂಡು ಎಷ್ಟು ಗಂಟೆಗೆ ಹೇಳ್ರಿ? 5 ಗಂಟೆಗೆ ಎದ್ದಿದ್ದು. 7 ಗಂಟೆಗೆ ಯಾಕಪ್ಪ ಇಷ್ಟು ಬೇಗ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಒಂದಿಷ್ಟು ಎಕ್ಸಾಮ್ ಅದಾವ. ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಬೇಗ ಎದ್ದೇಳೋದಾಗ್ಯದ. ಸಿಕ್ಕಾಪಟ್ಟೆ ಏನೇನಲ್ಲತ್ತದ, ಕಣ್ಣು ಉರ್ಲಿತ್ತವ. ಅಂದ್ರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಪಟ ಅಂತೇಳಿ ಜಳಕ ಮಾಡ್ಬೇಕು. 2 ನಿಮಿಷನೇ ಪಟ ಅಂತ ಜಳಕ ಮಾಡೋ ಹೊರಗೆ ಬರ್ತೀನಿ ಅಂತ. ಆಮೇಲೆ ಇತ್ತಲ್ಲ ಯಾವ್ದಾದ್ರು ಸ್ವಲ್ಪ ಡ್ರೆಸ್ ತೊಗೊಂಡ್ರೆ ಸ್ವಲ್ಪ ಇಸ್ತ್ರಿ ಹೊಡ್ಕೊಂಡು ಫಟ ಎಕ್ಸಾಮ್ ಬರೀಲಿಕ್ಕೆ ಹೋಗೋಮಂತ. ಲೆಟ್ಸ್ ಗೋ ಗೈಸ್, ಜಲ್ದಿ ಹೋಗೋಮಂತ. ಅದಕ್ಕೆ ಈಗ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಅದಕ್ಕೆ ಲೆಟ್ಸ್ ಗೋ. ಸ್ನಾನ ಮಾಡ್ಕೊಂಡು ಬರ್ತೀನಿ, ಜಾಸ್ತಿ ಮಾತಾಡಲಿ ನಮ್ಗೆ. ಅದಕ್ಕೆ ಗೈಸ್ ಅಲ್ಲಿಂದ ಕಾಲೇಜ್ ಬಂದು ರೆಡಿಯಾಗಿ ತಗೊಳ ಮನ್ಯಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಹಿಂಗೆ ರೆಡಿಯಾಗಿ ಬಂದೀನಿ. ಇಲ್ಲಿ ನಮ್ಮ ಅಣ್ಣನ ಹತ್ರ ಫೋನ್ ಕೊಟ್ಟು ಎಕ್ಸಾಮ್ಗೆ ಹೋಗೋದು. ಫೋನ್ ಕೊಟ್ಟಿನ ಪ್ರೂಫ್ ಅದು ಅಷ್ಟೇ. ಹಾಂ, ಬರೀ ಹೋಗೈತಲ್ಲ ಪಟ ಅಂತ ಫೋನ್ ಕೊಟ್ಟಿದ್ದೆ. ಒಳಗೆ ಹೋಗೋಮಂತ. ಎಕ್ಸಾಮ್ ಬರ್ದು ಸಿಗ್ತೀನಿ ಅಂತ ನಿಮಗೆ ಒಮ್ಮೆ ಮಧ್ಯಾಹ್ನದಾಗ. ಆಮೇಲೆ ಒಮ್ಮೆ ಡೈರೆಕ್ಟ್ ಮಧ್ಯಾಹ್ನ. A few inches later. ಗೈಸ್ ಅಲ್ಲಿಂದ ತಗೊಡ್ ಎಕ್ಸಾಮ್ ಮುಗಿಸೋಣ ಅಂತ ಬಂದ್ವಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ಮ ನಾವು ಹೋಗಿ ಬಂದ್ವಿ. ಈಗ ಎಕ್ಸಾಮ್ ಅಂತೂ ಅಷ್ಟೊಂದು ಚಂದ ಆಗಿಲ್ಲ. ಅದೇ ಮನ್ಸಿಗೆ ಆಗ್ಯದ, ಸಿಕ್ಕಾಪಟ್ಟೆ ಮನ್ಸಿಗೆ ಅದ. ಒಂಚೂರು ಎಕ್ಸಾಮ್ ಚಲೋ ಆಗಿಲ್ಲ. ಏನಂತಿ? ಇದು ಬೆಸ್ಟ್ ಐತಿ. ನಮ್ದು ಎಕ್ಸಾಮ್ ಬೈಕೋತೋಗೈತಿ. ನಿಜ ಗೈಸ್, ನಾವೇನೋ 3 ದಿನ ಚಂದ ನಡೆದವ. ಇವತ್ತರ ನಡ್ತಂದ ಏನಾಗಿಲ್ಲ. ಮುಂದೆ ಹೇಳ್ತೇನೆ ನಿಮ್ಗೆ. ಮನೆಗೆ ಹೋಗಿಂದ ಬನ್ನಿ. ಇವಾಗ ಐತೆ ಸಾಕಿಲ್ಲ. ಗೈಸ್ ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ. ಬರುವಾಗ ಗೈಸ್ ಒಂದು ಸರ್ಪ್ರೈಸ್ ತೊಗೊಂಬಂದಿನಿ. ಏನು ಸರ್ಪ್ರೈಸ್ ಅಂತ ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಎಸ್ ಗೈಸ್, ನಮ್ಮ ಕಾಲೇಜ್ದಾಗ ಬೆಕ್ಕಿನ ಮರಿ ಹಾಕಿತ್ತು. ನಮ್ಮ ಕಾಲೇಜೊಳಗೆ ಬೆಕ್ಕಿನ ಮರಿ ಹಾಕಿತ್ತ. ಅದಕ್ಕೆ 3-4 ಹಾಕಿತ್ತ. ಅದ್ರೊಳಗೆ ಬೇರೆ ದೊಡ್ಡ ಬೆಕ್ಕು ಒಂದು 3 ಬೆಕ್ಕುಗಳಿಗೆ ಏನೋ ಸಾಯ ಹೊಡೆದಂತ. ಅದ್ರ ಸಲುವಾಗಿ ಒಂದು ಬೆಕ್ಕಿನ ಮರಿ ಅದ ತೊಗೊಂಡೋಗಿ ಗಂಟು ಬಿದ್ದರು. ಸೊ ಅದ್ರ ಸಲುವಾಗಿ ಐತಲ್ಲ ತೊಗೊಂಡು ಮನೆಗೆ ಬಂದೀನಿ. ಬನ್ನಿ ಯಾವ ಥರ ಅದ ಬೆಕ್ಕಿನ ಮರಿ ಅಂತ ತೋರಿಸ್ತೀನಿ ಅಂತ ನಿಮ್ಗೆ. ಲೆಟ್ಸ್ ಮನೆಗೆ ನಾವು ಒಬ್ಬ ಇರೋಕ್ಕಂತ ಸಿಕ್ಕಾಬಿಟ್ಟು ಬೋರ್ ಆಗ್ತಾರೆ. ಸಲುವಾಗಿ ಚಲೋ ಆಯ್ತು ಒಬ್ಬನಿಗೆ. ಬಾ ಗೈಸ್ ನೋಡಿ ಗೈಸ್, ಬೆಕ್ಕಿನ ಮರಿ ಸ್ವಲ್ಪ ಕ್ಯೂಟ್ ಅನಿಸ್ತು, ಅದಕ್ಕೆ ಎತ್ಕೊಂಡ್ಬಂದಿನಿ. ಯಾಕಪ್ಪ ಅಂದ್ರೆ ಅದು ಇದೊಂದು ಅಲ್ಲಿ ತಂದ್ರೆ ಬಕ್ಕ ಡೆತ್ ಆಗ್ತಿತ್ತು. ಅದ್ರಲ್ಲಿಂದ ನಮ್ಮ ಮನೆ ಒಂಥರ ಸ್ವಲ್ಪ ಚಂದ ನೋಡ್ಕೊಂಡು ಇರ್ತೀನಿ ಅಂತ ಹೇಳಿದ್ರೆ ಅದು ಮನೆ ಇದನ್ನು ಮೇಲಿಂದ ಸಾಕಂತೆ. ಇದಕ್ಕೊಂದು ಕ್ಯೂಟಾಗಿ ನೇಮ್ ನೀಡಮ್ಮ ಗೈಸ್. ಅದನ್ನು ಮಲಗಿಸಿ ಇವಾಗ ಪಟ ಅಂತೇಳಿ ಎಲ್ಲ ನಾನು ಏನೇನು ಕೆಲಸ ಇದ್ದಲ್ಲ ಎಲ್ಲನೂ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ನೀರು ತೊಗೊಂಬರ್ಲಕ್ಕೊಂತೀನಿ. ಮನೇಲಿ ನೀರಿಲ್ಲ ಕುಡಿಲಕ್ಕ. ಆದಷ್ಟು ಬೇಗ ಗಾರ್ಡ್ ಹಾಕ್ಸೋಬೇಕು. ಅಂದಾಗಿ ನೀರು ಥರ ಗದ್ದೆಲ್ಲ ಹೋಗುತ್ತೆ. ಮನೆ ಪಟ ಅಂತೇಳಿ ಹೋಗಿ ಒಂದು ಬಾಟ್ಲ್ ನೀರು ತರಮಂತ. ಊಟ ನೋಡುವ ಏನು ಮಾಡಮಂತ. ಮುಂದಿನ ನಾವು ಊಟದ ಬಗ್ಗೆ ಮಾತಾಡಲಿ ಈಗ, ಯಾಕಂದ್ರೆ ಹಸಿವಿಲ್ಲ. ನೋಡುವ ಹಸು ಆಯ್ತು ನಾನು ಮಾತಾಮೇಲೆ ಮಾಡ್ಕೊಳಮಂತ. ಇವಾಗಂತ ಹಸಿವಿಲ್ಲ. ಬನ್ನಿ ಪಟ ಅಂತೇಳಿ ಹೋಗಿ ನೀರು ತುಂಬ್ಕೊಂಬರಮ್ಮ ಗೈಸ್. ಇವಾಗ ಅಲ್ಲಿಂದ ಸ್ವಲ್ಪ ನೀರು ತುಂಬ್ಕೊಳಕ್ಕೆ ಬಂದೀನಿ. ಪಟ ಅಂತೇಳಿ ನೀರು ತುಂಬ್ಕೊಂಡು ಹೋಗುವ. ಇವು 10 ಗಂಟೆ ಮೇಲೆ ಟೈಮ್ ಅದಕ್ಕೆ. ಆದಷ್ಟು ಬೇಗ ಮನೆಗೆ ಹೋಗೋಮಂತ. ಜಾಸ್ತಿ ತುಂಬ ನೀರು ಎತ್ಕೊಂಡು ಹೋಗೋದಷ್ಟೇ. ಬೈಕ್ ಮೇಲೆ ನಾನು ನೋಡ್ಕೊಂಡೇನು ಹೋಗಲ್ಲ. ಬನ್ನಿ ಹೋಗುವ ಗೈಸ್. ನಿಮಗೊಂದು ಮಸ್ತಾಗಿರೋ ಸೀನ್ ತೋರಿಸ್ತೀನಿ. ಏನಂತ ನೋಡ್ರಿ. ನೀವು ಸಾವಕಾಸಾಗಿ ಮಾತಾಡಕತ್ತೀನಿ. ನಾವು ಸ್ವಲ್ಪ ಗೊತ್ತಾಗತ್ತೆ. ನೀವು ಸ್ವಲ್ಪ ಕ್ಯಾಟ್ ಮರಿ ಗೋಧಿ ಒಳಗೆ ಅಂದ್ರೆ ಬೆಡ್ಶೀಟ್ ಒಳಗೆ ಫುಲ್ ಕ್ಯೂಟಾಗಿ ಮಲ್ಕೊಂಡು ಎದ್ದತ್ತು ನೋಡ್ರಿ. ನೋಡ್ರಿ ಎಷ್ಟು ಕ್ಯೂಟ್ ಮಲ್ಕೊಂಡು ನೋಡ್ರಿ ನೀವೇ. ಕ್ಯೂಟ್. ಓಕೆ ಗೈಸ್, ಇಷ್ಟೊತ್ತನ ಎಲ್ಲ ಸ್ವಲ್ಪ ವರ್ಕ್ ಇತ್ತು. ಅದೆಲ್ಲ ವರ್ಕ್ ಮುಗಿಸ್ಕೊಂಡೆ. ಆ್ಯಂಡ್ ಹಸುನೂ ಇರಲಿಲ್ಲ ನನಗೆ. ಅದಕ್ಕೇನು ಅಡುಗೆ ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಸುಮ್ಮ ಕುಂತಿದ್ದೆ ನಾನು. ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮ ಕ್ಯೂಟ್ ಬೇಬಿ ಕೂಡ ಆಟ ಆಡ್ತಾ ನೋಡ್ರಿ. ಕ್ಯೂಟ್ ಬೇಬಿ ಜೊತೆ ಆಟ ಆಡ್ತಾ ಮಲ್ಕೊಂಡಿದ್ದೆ.
ಇವಾಗ ಜಸ್ಟ್ ಅದು ಮಲ್ಕೊಂಡಿತ್ತು, ಅದಕ್ಕೆ ನಿಮ್ಗೆ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡೋಕೈತಿದೆ. ವಿಡಿಯೋ ಮಾಡೋವಾಗ ಮತ್ತೆ ಎಚ್ಚರ ಆಯ್ತು ಅವ್ರಿಗೆ. ನಮ್ಮ ರಾಜಾವರಿ ಅಲ್ಲ, ರಾಜಾವರಿ ನೋ ಗೈಸ್, ಇನ್ಮೇಲೆ ಇನ್ನೇನು ರಾಜಾವರಿ ಪೇಜಾವರಿ ಇಲ್ಲ. ಅದಕ್ಕೊಂದು ಕ್ಯೂಟಾಗಿರೋದು ನೇಮ್ ಇಡಮ್ ಅಂತ. ನೀವು ಕ್ಯೂಟಾಗಿರೋದೊಂದು ನೇಮ್ ಸಜೆಸ್ಟ್ ಮಾಡಿರಿ. ಅದು ಫಿಮೇಲ್ ಅದ, ಅಂದರೆ ಹೆಣ್ಣು ಬೆಕ್ಕದ. ಹೆಣ್ಣು ಬೆಕ್ಕಿನ ಹೆಸರನ್ನು ಕಾಮೆಂಟ್ ಮಾಡಿರಿ. ಹೆಣ್ಣು ಬೆಕ್ಕು ಯಾವುದು ಕಾಮೆಂಟ್ ಚಂದ ಕಾಮೆಂಟ್ ಆಗಿರೋದಿಲ್ಲ, ಆ ಕಾಮೆಂಟ್ ಆಗಿದ್ರೆ ಆ ಹೆಸರು ಇಡಮ್ ಅಂತ. ನನಗೆ ಇಷ್ಟ ಆಯ್ತು ಅಂದ್ರೆ ನೋಡಿರಿ ಎಷ್ಟು ಕ್ಯೂಟ್ ಅದಲ್ಲ, ಕ್ಯೂಟಿ. ಇನ್ನೊಂದು ಸ್ನಾನ ಮಾಡಿಸ್ಬೇಕಂತ ಮಾಡಿದ್ದೆ ನಾನು. ಅದು ಇವಾಗ 1 ಮಂತಿಂದ ಬೇಕಾ, ಸೊ ಇವಾಗ ಮಾಡ್ಸೋದು ಬೇಡ, ಇನ್ನೂ ಟೈಮ್ ಅದ. 1 ತಿಂಗಳು ನನ್ನ ಜೊತೆ ಚೆಂದಾಗಿ ಹೊಂದ್ಕೊಳ್ಳಿ. ಆಮೇಲೆ ಆಯ್ತಲ್ಲ ಸ್ನಾನ ಮಾಡ್ಸೋಮಂತ. ಬಂದಾಗ ನೋಡ್ಬೇಕು ಇಲ್ಲಿ ಬೇಕಾದ್ರೆ ಓಡಾಡೋದು ನನ್ನ ಕೈ ಸಿಗಲಾಗಿತ್ತು. ಈಗ ನೋಡಿ ನನ್ನ ಕೌದಿ ಒಳಗೆ ಮುಕ್ಕೊಂಡವ, ಮತ್ತು ನಾನು ಏನು ನೋಡೋಕ್ಕದ ಈಗ. ಏನು ನೋಡ್ತಾ ಇದ್ದೀರಾ ಗಾಯ್ಸ್, ಏನು ನೋಡ್ತಾ ಇದ್ದೀರಾ, ಏನು ಬೇಕು ನಿಮಗೆ? ಓಕೆ ಗೈಸ್, ಏನು ಮಾಡೋದು ಹೇಳ್ರಿ, ಅದಕ್ಕೆ ಅದಕ್ಕೋಸ್ಕರ ಕುಂತಿದ್ದೆ. ಇವಾಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕೊಡ್ಬೇಕಂತ ಅಂತ ಅನ್ಸ್ಲತ್ತದ. ಅದಕ್ಕೂ ಹಾಲು ತಂದೀನಿ. ಹಾಲು ಐತಲ್ಲ ಸ್ವಲ್ಪ ಇದು ಈಗ ಕುಡಿಯತ್ತದಲ್ಲ, ಅಂದರೆ ಇದೇ ಫಸ್ಟ್ ಟೈಮ್ ಹಾಲು ಕುಡಿದಿದ್ದು. ಇಷ್ಟು ದಿನ ಅದ್ರ ತಾಯಿ ಹಾಲು ಕುಡಿದು ಬೆಳೆದದ. ಇವತ್ತು ಫಸ್ಟ್ ಟೈಮ್ ಹಾಲು ಕುಡಿದಿದ್ದು. ಅದಕ್ಕೆ ಅಲ್ಲಿ ಹಾಲು ಹಾಕಿಟ್ಟಿದ್ದೆ ನೋಡ್ರಿ, ಅಲ್ಲಿ ಹಾಲು ಹಾಕಿಟ್ಟಿದ್ದೆ, ಒಟ್ಟು ಹಾಲು ಚೆಲ್ಲೇ ಬಿಟ್ಟದ ಈಗ. ಅದಕ್ಕೆ ಫಟಾಫಟ ಅಂತೇಳಿ ಇವಕ್ಕೆ ಒಂದು ಸ್ವಲ್ಪ ನಾನೊಂದಿಷ್ಟು ಚಹಾ ಮಾಡ್ಕೊತೀನಿ. ಚಹಾ ಬಿಸ್ಕಿಟ್ ಅದಾವ, ಬಿಸ್ಕಿಟ್ ಚಹಾ ತಿನ್ನೋಮಂತ. ಆಮೇಲೆ ಮತ್ತು ಮುಂದೆ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಚಹಾ ಕುಡಿಯಂಗಿಲ್ಲ ಅದಕ್ಕೆ. ಬರ್ತೀರೇನ್ರಿ ಮೇಡಮ್, ಬರ್ತೀರೇನ್ರಿ ನಮ್ಮ ಜೊತೆ? ಅಲ್ಲೇ ಬಂದಾಗ ನೋಡ್ಬೇಕ್ರಿ ಗೈಸ್, ಎಷ್ಟು ನಡೆದಿತ್ತಂದಿದ್ದಾರೆ ಆಟ. ಮಕ್ಕೋ, ನಾನು ಅಲ್ಲಿ ಕೆಲಸ ಮಾಡ್ತೀನಿ, ವರ್ಕ್ ಅದ ನಾನು ಮನೆ ಗೈಸ್. ಇವಾಗ ಐತಲ್ಲ ಫಟಾಫಟ ಅಂತ ಹೇಳಿ ಒಂದಿಷ್ಟು ಚಹಾ ಮಾಡ್ಕೊಳ್ಳುವ. ಚಹಾ ಮಾಡ್ಕೊಂಬಿಟ್ಟು ತಿನ್ನೋ, ಚಹಾ ಬ್ರೆಡ್ ಅಲ್ಲ ಚಹಾ ಬಿಸ್ಕಿಟ್ ತಿನ್ನೋಮಂತ. ಲೆಟ್ಸ್ ಗೋ ಫಟಾಫಟ ಅಂತ ಮಾಡುವ. ಸಿಕ್ಕಾಪಟ್ಟೆ ಒಂಥರ ಚಹಾ ಕುಡಿಬೇಕನ್ನೋದು ಕ್ರೇವಿಂಗ್ ಅದ. ಅದಕ್ಕೆ ಚಹಾ ಕುಡಿಯೋದು ಕ್ರೇವಿಂಗ್ ಅದ, ಕುಡಿಬಿಡೋದು ಅಷ್ಟೇ ನಮ್ಮ ಕೆಲಸ. ಲೆಟ್ಸ್ ಗೋ ಗೈಸ್. ಫೈನಲಿ ಮಸ್ತ್ ಬ್ಲ್ಯಾಕ್ ಚಹಾ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಒಂದು ಬಿಸ್ಕಿಟ್ ತೊಗೊಂಡು ಬಿಸ್ಕಿಟ್ ತಿನ್ನೋಮಂತ. ಯಾಕಂದ್ರೆ ಹಸುವಾಗಿರಲಿಲ್ಲ ನನಗೆ. ಈಗೀಗ 12 ಗಂಟೆ ಎಲ್ಲ ಬಂದದ, ಇವಾಗ ಹಸುವಾಗತ್ತದ ನಿಜ ಹೇಳ್ಬೇಕಂದ್ರೆ. ಇವಾಗ ಅಡುಗೆ ಮಾಡ್ಕೊಟ್ಟು ಪೇಷನ್ಸ್ ನಮಗಿಲ್ಲ, 12 ಗಂಟೆಗೆ ಅಡುಗೆ ಮಾಡ್ಕೊಳ್ಳೋಷ್ಟು. ಸೊ ಒಂದು ಸ್ವಲ್ಪ ಚಹಾ ಬಿಸ್ಕಿಟ್ ಮೇಲೆ ಮುಗಿಸ್ಬಿಡೋಮಂತ ಊಟನ. ಆಮೇಲೆ ಸಿಗ್ತೀನಿ ನಿಮ್ಗೆ ಇದೆಲ್ಲ ತಿಂದೋಗ್ಯಾರ. ನಮ್ಮ ಬೆಕ್ಕು ಓಡಾಡತ್ತದ ಗೈಸ್. ಇವಾಗ ಟೈಮ್ ನೋಡ್ಬೇಕಂದ್ರೆ ಎಷ್ಟಾಗ್ಯದ ಅಂದ್ರೆ ನೋಡ್ರಿ 4:15 ಮೇಲೆ ಆಗ್ಯದ ಟೈಮ. 4:15 ಮೇಲೆ ಆಗ್ಯದ. ನನಗೆ ಇನ್ನೂ ನಿದ್ದೆ ಬರಗ್ಯದ. ಈ ಸುಂದರಿ ಕೂಡ ಆಟ ಆಡ್ಕೋತ ಇವತ್ತು ಭಾಳ ಫ್ರೆಂಡ್ಲಿಯಾಗಿ ಆಟ ಆಡಕತ್ತಳ. ಕುಣಿದಾಡಿ ಮಾಡಿ ಹೆಮ್ಕೊಂಡು ನೋಡ್ರಿ ಸರ್ ನಂಬಲ್ಲಿ ಮಾರಿ ನೋಡ್ಕೊಂಡು ನಿದ್ದೆ ಎತ್ತಿಲ್ರಿ ಆಕಿ, ಹೆಮ್ಕೊಂಡು ನೋಡ್ರಿ. ಇವಾಗ ಐತಲ್ಲ ಇದೇ ಆಟ ಆಡ್ಕೋತ ಮಾಡ್ಕೋತ ಕೂತಿದ್ದೀನಿ. ನಿದ್ದೆನೇ ಬರಲಿ ನೈಟ. ಸಿಕ್ಕಾಪಟ್ಟೆ ಹೆವಿ ಹೈರಾಣ ಆಗ್ತದ. ಅದಕ್ಕೆ ಸುಮ್ಮ ಅದ್ರ ಜೊತೆ ಮಾತಾಡ್ತಾ ಆಟ ಆಡ್ತಾ ಮಲ್ಕೊಂಡಿದ್ದೆ. ಈಗ 4 ಗಂಟೆ ಮೇಲೆ ಆಗ್ಯದ, ಹಸು ಅಲಕತ್ತದ. ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಹಸು ಅಲಕತ್ತದ. ಚಹಾ ಬಿಸ್ಕಿಟ್ ತಿಂದಿನಿ ಅಂದ್ರೆ ಹಸು ಅಲಕತ್ತದ, ಒಂದು ತಿಳಿಲಾರ್ದಂಗೆ ಆಗ್ಯದ. ಇನ್ನೊಂದು ಸ್ವಲ್ಪ ಈ ಥರ ಮುಂಜಾನೆ ಏನಾಗುತ್ತೆ, ಬಟ್ ನಾನು ಅಷ್ಟು ಮುಂಜಾನೆ ಇದ್ದಲ್ಲ. ಮಲ್ಕೊಂಡ್ರೆ ಒಮ್ಮೆ ಮಧ್ಯಾಹ್ನದಾಗ ಎದ್ದೇಳ್ತೇನೆ, ನನಗೆ ಗೊತ್ತದ. ಬೆಳಗ್ಗೆ 6 ಗಂಟೆ 7 ಗಂಟೆ ನಿದ್ದೆ ಹತ್ತದ. ಎಚ್ಚರ ಆಗೋದು 3-4ಕ್ಕೆ ಎಚ್ಚರ ಆಗುತ್ತೆ. ಈಗಂತೂ ತೀರ 3-4 ಮೇಲೆ ಹೋಗೋದ ಟೈಮಿಂಗ. ಸಂಜೆ ನಿದ್ದೇಳಕತ್ತೀನಿ. ಸ್ವಲ್ಪ ಇದನ್ನು ಕಮ್ಮಿ ಮಾಡ್ಬೇಕಂತ ಅನ್ಕೊಳತ್ತೀನಿ. ಆಗಲಿ ನನ್ನಿಂದ ಆದಷ್ಟು ಕಮ್ಮಿ ಮಾಡಮಂತ. ಬನ್ನಿ ಇವಾಗ ಫಟಾಫಟ ಅಂತೇಳಿ ವಿಡಿಯೋ ಮುಗಿಸೋಮಂತ. ಜಾಸ್ತಿ ಎಳ್ಕೊಂತ ಕುಂದ್ರದಾಗಲ್ಲ, ಅದಕ್ಕೆ ಲೆಟ್ಸ್ ಗೋ. ನಾಳೆಯಿಂದ ಮತ್ತೊಂದಿಷ್ಟೇ ಮತ್ತೇನಾದರೂ ಮಾಡ್ಬೇಕು. ಆ್ಯಂಡ್ ಗೈಸ್, ಈ ಸುಂದರಿ ಒಂದು ಕ್ಯೂಟಾಗಿರೋದೊಂದು ಹೆಸರು ಕಾಮೆಂಟ್ ಮಾಡಿರಿ. ಮತ್ತು ಚಲೋ ಅನಿಸ್ತದೋ ಒತ್ತಿಡಿ ಅದೊಂದು ಹೆಸರು ಇಡಮಂತ. ಇದನ್ನು ಚಂದ ನೋಡ್ಕೊಂಬಂತ. ಮನ್ಯಾಗ ಒಬ್ಬನೇ ಇದ್ದು ಇಷ್ಟು ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಅದ್ರ ಸಲುವಾಗಿ ಕ್ಯಾಟ್ ತಂದಂಗೆ ನಿಜ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಮನ್ಯಾಗ ಇದ್ದು ಒಬ್ಬನೇ ಇರ್ಬೇಕಲ್ಲ ದೊಡ್ಡ ಮನ್ಯಾಗ. ಹಂಗಾಗಿ ಕ್ಯಾಟ್ ಇತ್ತಂದ್ರೆ ಅದ್ರ ಜೊತೆ ಮಾತಾಡ್ತಾ ಆಟ ಆಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ. ಅದ್ರ ಸಲುವಾಗಿ ನಾನು ಕ್ಯಾಟ್ ತರೋದು. ಬಟ್ ಮೊದಲು 2 ಇದ್ದವು ಸ್ವಲ್ಪ ಏನೋ ವೈರಸ್ ಬಂದು ಹಂಗಾಗಿ ಅದು ಹೋದವು. ಅದಾಗಿ ನಮ್ಮ ಸಿಂಬಾ ಕಿಡ್ನಾಪೇ ಮಾಡ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಇದೈತಲ್ಲ ಸ್ವಲ್ಪ ಚೆಂದ ಇಟ್ಕೊಳ್ಳೋಮಂತ. ಫ್ರೆಂಡ್ಲಿ ಅಂದ್ರೆ ಸಿಕ್ಕವ್ರ ಕೈಯಾಗ ಹೋಗಂದು ಆ ಥರ ಸಾಕೋದು ಬೇಡ, ಸ್ವಲ್ಪ ನೋಡಿ ನಾರ್ಮಲ್ ಸಾಕೋಮಂತ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿಸಿ ಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.